ರಾಯರೇ? ಈ ದಿವಸದ ಕೆಲಸ ಎಲ್ಲ ಮುಗಿತೇನೋ? ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೊರಡುವ ಅಂತಿದ್ದೆ. ನಿಮ್ಮ ಸಮಯ ಬಂತು. ಮನೆಗೆ ಹೋಗುವುದಕ್ಕಿಂತಲೂ ಮೊದಲು ಇನ್ನೂ ಒಂದು ಸಣ್ಣ ಕೆಲಸ ಇದೆ. ಕೆಲಸ ಎಲ್ಲ ಮುಗಿದಾಯ್ತಲ್ಲ ರಾಯರೇ? ಗೊತ್ತಾಯ್ತು. ದಿನದ ಕೆಲಸ ಎಲ್ಲ ಮುಗಿದಾಯ್ತು ಅಂತ ಹೇಳಿದ್ರೆ ಈ ಕಾರ್ಯವನ್ನು ಮಾಡುವಾಗ ವಿಶೇಷ ಏನಾದ್ರೂ ಕೊಡಬೇಕು ಎನ್ನುವುದು ಅರ್ಥ ಅಲ್ವಾ? ಯೋಚನೆ ಮಾಡಬೇಡಿ. ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚನ್ನು ನಾನು ಕೊಡ್ತೇನೆ. ಹಾಗಾದ್ರೆ ಹೆಚ್ಚು ಪಟ್ಗಳ ಉಂಟು? ಖಂಡಿತ ಉಂಟು. ಕೆಲಸ ಯಾವುದು ಅಂತ ಹೇಳ್ಬೋದು? ನನ್ನ ಜೊತೆಗೆ ಬರ್ತೀರಾ? ಸರಿಯಾ? ನನ್ನ ಜೊತೆಗೆ ನಾನು ಹೇಳಿದಲ್ಲಿಗೆ ಬರಬೇಕು. ಅಲ್ಲಿ ಹೋದ್ಮೇಲೆ ಏನು ಮಾಡ್ಬೇಕು ಎನ್ನುವುದನ್ನು ನಾನು ಹೇಳ್ತೇನೆ. ನೀನು ಒಬ್ಬನೇ ಸಾಕ? ಖಂಡಿತ ಸಾಲದು. ಕೆಲಸ ಯಾವುದೋ ಏನೋ? ಕೆಲಸ ಯಾವುದು ಎನ್ನುವುದು ನನಗೆ ಗೊತ್ತು. ಜೊತೆಗೆ ಇನ್ನಿಬ್ಬರು ಬೇಕು. ಕರೆಸ ಜಟ್ಟಿಗಳನ್ನ. ಯಾರಲ್ಲಿ ಜಟ್ಟಿಗಳು? ಬನ್ನಿ ಬನ್ನಿ. ನೀವಿಬ್ಬರು ನನ್ನ ಹಿಂಬಾಲಿಸಿ ಬನ್ನಿ. ಇದೇ ಅಲ್ಲವೇನೋ ಅಂಬಿಗರ ಕೇರಿ? ಸತ್ಯ. ಬೆಸ್ತರ ಕೇರಿಗೆ ಬಂದಿದ್ದೇವೆ. ನಿಜ. ಹೌದು. ಈ ಬೆಸ್ತರ ಕೇರಿಯಲ್ಲಿ ಆ ರಾಜರಾಜ ಕೈರವನ ಮನೆ ಯಾವುದು? ಅದು ಎತ್ತರದ ಮನೆ ಅಂತ ಇನ್ನೂ ಒಂದು ಕುರುಹನ್ನು ಹೇಳಿದ್ದಾರೆ. ಆ ಕೈರವನ ಮನೆಯ ಅಂಗಳದಲ್ಲಿ ಬುಡ ಒಂದಾಗಿ ತಲೆ ಎರಡಾಗಿ ಬೆಳೆದಂತಹ ಒಂದು ತೆಂಗಿನ ಮರ ಇದೆ ಅಂತ ಹೇಳಿದ್ದಾರೆ. ಅದೆಲ್ಲ ಕಾಣಿಸ್ತದೆ ನೋಡು. ಇದೇ ತೆಂಗಿನ ಮರ. ಇದೇ ತೆಂಗಿನ ಮರ. ಹೌದಲ್ಲ? ಹೌದು ಹೌದು. ನಾವು ಬಂದು ನಿಂತಿರುವುದೇ ಕೈರವನ ಮನೆ ಅಂಗಳ ಅನ್ನೋ ಸ್ಪಷ್ಟ. ಸತ್ಯ. ಆಚೆ ಈಚೆ ನೋಡು. ಯಾರು ನೋಡ್ತಾ ಇದ್ದಾರಾ ಇಲ್ಲ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಿಧಾನ ಹೋಗಿ ಮನೆ ಒಳಗಡೆ ಯಾರಿದ್ದಾರೆ ಅಂತ ನೋಡು. ಆಯ್ತು. ಮನೆ ಬಾಗಿಲು ತೆರೆದೇ ಉಂಟು. ಬಾಗಿಲು ತೆರೆದಿದೆ. ಒಳಗಡೆ ಮಿಣುಕು ದೀಪ ಮಾತ್ರ ಕಾಣಿಸ್ತಾ ಉಂಟು. ಮಿಣುಕು ದೀಪ? ಬರೇ ದೀಪ ಮಾತ್ರ ಉಂಟಾ? ಅಷ್ಟೇ ಕಾಣಿಸ್ತು. ಇನ್ನೊಮ್ಮೆ ಸರಿಯಾಗಿ ನೋಡ್ಕೊಂಡು ಬಾರ. ಹುಡುಗಿಯವರುಗಳು ಮಲಗಿದ್ದಾಳೆ. ಹುಡುಗಿಯೋರ್ವಳು ಮಲಗಿದ್ದಾಳೆ. ಮಿಣುಕು ದೀಪ ಇದೆ. ಸತ್ಯ. ಆಚೆ ಈಚೆ ನೋಡಿದೇನೋ? ನೋಡಿದ್ದೇನೆ. ಬರೇ ಹುಡುಗಿಯೊಬ್ಬಳು ಮಲಗಿರುವುದಕ್ಕೆ ಸಾಧ್ಯವ? ಅಲ್ಲೇ ಆಚೆ ಈಚೆ ಎಲ್ಲಾದ್ರೂ ದಾಶರಾಜನು ಇದ್ದಿರಬಹುದು. ಸ್ವಲ್ಪ ಲಕ್ಷ್ಯ ಇಟ್ಟು ನೋಡು. ಜಗುಲಿಯಲ್ಲಿ ಹುಡುಗಿಯನ್ನ ಬಿಟ್ಟರೆ ದಾಶರಾಜ ಇಲ್ಲ. ಹಾಗಾದ್ರೆ ಆತ ಎಲ್ಲಿಗೆ ಹೋಗಿರಬಹುದು? ಒಳಗಡೆ ಕೋಣೆಯಲ್ಲೇ ಮಲಗಿರಬಹುದು. ಮುನಿರ, ನಿಮ್ಮ ಮನೆಯಲ್ಲಿ ಎಲ್ಲ ಹಾಗಾಗ್ತಾನ? ಪ್ರಾಯ ಪ್ರಬುದ್ಧೆಯಾದಂತಹ ಹುಡುಗಿಯನ್ನು ಹೊರಗಡೆ ಮಲಗಿಸಿ ತಂದೆಯಾದವ ಒಳಗೆ ಮಲಗ್ತಾನ? ನಮ್ಮ ಮನೆಯಲ್ಲಿ ಈ ಕ್ರಮ ಇಲ್ಲ. ಇವ್ರ ಮನೆಯಲ್ಲಿ ಇದೇ ಕ್ರಮ ಏನೋ? ಇಲ್ಲಿಯೂ ಅದಲ್ಲ. ನಾನು ಹೇಳ್ತೇನೆ ಕೇಳು. ದಾಶರಾಜ ಬಲೆಯನ್ನು ಹಿಡಿದು ನದಿಯ ಕಡೆ ಹೋದದ್ದಿರಬೇಕು. ಯಾಕೆ ಹೇಳು? ಯಾಕೆ? ಈ ತಿಂಗಳ ಬೆಳಕಿನಲ್ಲಿ ಮೀನವನ್ನು ಹಿಡುವಂತಹ ಕಾಯಕಕ್ಕೆ ಆತ ಮುಂದಾದ. ಕಡಿಮೆ ಪರಿಶ್ರಮದಲ್ಲಿ ಹೆಚ್ಚಿಗೆ ಲಾಭವನ್ನು ಪಡೆಯಬಹುದು ಎನ್ನುವುದು ಅವನ ಯೋಚನೆ. ಇರ್ಬೋದು. ಇದು ನಮಗನುಕೂಲವೇ ಆಯ್ತು. ಹೌದು. ಇಲ್ಲ ಬಂದಿದ್ದೇವೆ. ಮನೆಯಲ್ಲಿ ಮತ್ತಾರಿಲ್ಲ. ಇಲ್ಲ. ಮಂಚದ ಮೇಲೆ ಹುಡುಗಿ ಮಲಗಿದ್ದಾಳೆ. ನಿಜ. ತಡ ಮಾಡೋದು ಬೇಡ. ಮಂಚ ಸಮೇತ ಹುಡುಗಿಯನ್ನ ಎತ್ತಿಕೊಂಡು ಹೋಗಬೇಕು.
ನಾನು ಹೇಳಿದ ಕಾರ್ಯವನ್ನು ಮಾಡಿದ್ದೀನಿ. ಯೋಗ್ಯವಾದಂತಹ ವೇತನವನ್ನು ಆ ಕಡೆ ನಿಮ್ಗೆ ಕೊಡ್ತಾರೆ, ಅದನ್ನು ಪಡೆದು ನೀವು ಹೋಗಿ. ಹೌದು, ವ್ಯಸ್ತ ಕನ್ಯೆಯಾದಂತಹ ಈ ದಾರಿಕೆಯನ್ನು ಇಲ್ಲಿಗೆ ತಂದಿದ್ದೇನೆ. ಈ ವಿಚಾರವನ್ನು ನನ್ನ ಮಿತ್ರನಾದಂತಹ ಶಿಥಿಲನಿಗೆ ಮೊದಲು ತಿಳಿಸ್ತೇನೆ, ನೋಡೋಣ. ತಂದರಾರಿಲಿ ವಿಧಿಯೇ ವಿಧಿಯೇ ದುರುಳರ ಮಾಯದ ಬಲವಸವಾರನೆ ಅರಿಯೇ ಅರಿಯೇ ಹದನವ ಅಗಟ ಹರನೇ ಹರನೇ. ನಾನೇನು ಕನಸು ಕಾಣುವುದೇ ಅಲ್ಲ, ಸರಿಯಾಗಿ ನನಗೆ ಎಚ್ಚರ ಆಗಿದೆ, ಸರಿಯಾಗಿ ನನಗೆ ಎಚ್ಚರ ಆಗಿದೆ. ನಾನು ಮಲಗಿಕೊಂಡದ್ದು ನನ್ನ ಮನೆಯಲ್ಲಿ. ಈಗ ಎಚ್ಚರ ಆಗಿ ನೋಡಿದ್ರೆ ಮನೆ ನಮ್ಮದ್ದಲ್ಲ. ಹಾಗಿದ್ರೆ ನಾನಿಲ್ಲಿ ಹೇಗೆ ಬಂದೆ? ಬಂದದ್ದಿದ್ರೆ ನನಗೆ ಗೊತ್ತಾಗಬೇಕಿತ್ತು ತಾನೆ. ಹಾಗಾದ್ರೆ ಯಾರೋ ನನಗೂ ತಿಳಿಯದಂತೆ ನನ್ನನ್ನೆಲ್ಲಿಗೆ ಎತ್ತಿ ತಂದದ್ದಿದ್ರೆ ನನ್ನ ಸನಿಹದಲ್ಲಿ ಇರಬೇಕಿತ್ತು ತಾನೆ. ಯಾರೂ ಕಾಣುವುದಿಲ್ಲ. ಭಗವಂತ, ನಾನಿಲ್ಲಿ ಹೇಗೆ ಬಂದೆ? ಇದು ಯಾರ ಮನೆ? ನನಗೊಂದು ಅರ್ಥ ಆಗುವುದಿಲ್ಲ. ಯಾಕೆ ನನ್ನ ಬದುಕು ಹೀಗಾಗಿ ಹೋಯಿತು? ದೇವರೇ, ನನ್ನನ್ನು ಕೇಳುವವರು ಯಾರು? ನನ್ನನ್ನು ಕೇಳುವವರು ಯಾರು?
ಬದಲಾದ ಭಾವವ ಬಾಲಕಿಯ ಬದಲಾದ ಭಾವವ ಲೀಲೆಗಳ ಪರಿಗಿಸುದ ಕೈರವ ಬದಲಾದ ಭಾವವ ಲೀಲೆಗಳ ಪರಿಗಿಸುದ ಕೈರವ ತಾಳಿ ಸಂದೇಹವನು ತಾಳಿ ಸಂದೇಹವನು ಕರೆಸುತ್ತ ಕೇಳಿದನು ಏಕಾಂತರಿ